ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸ್ ನಾವು ಗ್ರಾವಿಟೇಷನಲ್ ಫೋರ್ಸ್, ಗ್ರಾವಿಟಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ಅದಕ್ಕೊಂದು ಆಕ್ಟಿವಿಟಿ ಅಂದರೆ ಅರ್ತು ಎಲ್ಲ ಆಬ್ಜೆಕ್ಟ್ಸ್ಗಳನ್ನು ಈಕ್ವಲ್ ಫೋರ್ಸಲ್ಲಿ ಪುಲ್ ಮಾಡುತ್ತಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಕ್ಕೊಂದು ಆಕ್ಟಿವಿಟಿನ ತಗೊಳ್ಳೋಣ, ಅದನ್ನು ಎಕ್ಸ್ಪ್ಲೇನ್ ಮಾಡೋಣ. ಸಿ 5.9 ನೋಡಿ. ಲೆಟ್ ಅಸ್ ಎಕ್ಸ್ಪ್ಲೋರ್. Take a spring and few objects of different masses such as pencil box, a tiffin box or a small box. ಈ ರೀತಿ ಸ್ಪ್ರಿಂಗ್ಗಳು ಸಿಗುತ್ತಲ್ಲ, ಈ ರೀತಿ ಸ್ಪ್ರಿಂಗ್ಗಳನ್ನ ತಗೊಳ್ಳಿ. ಅದರಲ್ಲಿ ಬೇರೆ ಬೇರೆ ಮಾಸಸ್, ಬೇರೆ ಬೇರೆ ದ್ರವ್ಯರಾಶಿಗಳು ಇರ್ತಕ್ಕಂಥ ಒಂದು ಪೆನ್ಸಿಲ್ ಬಾಕ್ಸು, ಅದೇ ಒಂದು ತೂಕ ಇರುತ್ತೆ. ಒಂದು ಟಿಫನ್ ಬಾಕ್ಸು, ಒಂದು ಸ್ಮಾಲ್ ಸ್ಟೋನು, ಒಂದು ಸಣ್ಣ ಕಲ್ಲು, ಈ ರೀತಿ ಬೇರೆ ಬೇರೆ ವಸ್ತುಗಳನ್ನ ತಗೊಳ್ಳಿ. Hang one end of the spring from a nail. From the other hand, hang an object and observe the spring. Does the spring stretch? ಆ ಆಬ್ಜೆಕ್ಟ್ಸ್ಗಳನ್ನ ತೆಗೆದುಕೊಂಡ್ಮೇಲೆ ಒಂದು ಸ್ಪ್ರಿಂಗ್ ನೇಲು ಇಲ್ಲಿ ಮೇಲೆ ಇರುತ್ತೆ, ಮೊಳೆಗೆ ನೇತಾಕಬೇಕು. ನೇಲ್ಗೆ ಒಂದು ಸ್ಪ್ರಿಂಗ್ನ ಒಂದು ತುದಿಯನ್ನು ಮೊಳೆಗೆ ನೇತಾಕಿ ಈ ರೀತಿ ಸ್ಪ್ರಿಂಗ್ನ ಮತ್ತೊಂದು ತುದಿಯಗೆ ಆಬ್ಜೆಕ್ಟ್ಸ್ಗಳು, ಏನು ನೀವು ಜಾಮೆಟ್ರಿ ಬಾಕ್ಸು, ಟಿಫನ್ ಬಾಕ್ಸು ಏನು ತೊಗೊಂಡಿರ್ತೀರ ಆ ಆಬ್ಜೆಕ್ಟ್ಸ್ಗಳಿಗೆ ದಾರವನ್ನು ಕಟ್ಟಿ ಈ ರೀತಿ ಇನ್ನೊಂದು ಸ್ಪ್ರಿಂಗ್ನ ಮತ್ತೊಂದು ತುದಿಗೆ ಅದನ್ನು ನೇತು ಹಾಕಿ. ಹ್ಯಾಂಗಿಂಗ್ ಎ ಸ್ಪ್ರಿಂಗ್, 2 different objects hung from the ಸ್ಪ್ರಿಂಗಿನ ಮತ್ತೊಂದು ತುದಿಗೆ. ನಾವು ಹ್ಯಾಂಗ್ ದ ಅದರ್ ಆಬ್ಜೆಕ್ಟ್ಸ್ ಒನ್ ಬೈ ಒನ್ ಆ್ಯಂಡ್ ನೋಟಿಸ್ ದ ಸ್ಟ್ರೆಚ್ ಇನ್ ದ ಸ್ಪ್ರಿಂಗ್ ಈಚ್ ಟೈಮ್. ಇಸ್ ದ ಸ್ಟ್ರೆಚ್ ಕಾಸ್ಡ್ ಬೈ ಈಚ್ ಆಬ್ಜೆಕ್ಟ್ಸ್ ದ ಸೇಮ್. ಹಾಗೆ ಏನು ಮಾಡಿ, ಈ ಸ್ಪ್ರಿಂಗಿಗೆ ನೀವು ನೇತು ಹಾಕಿರ್ತೀರಲ್ಲ, ಆ ಆಬ್ಜೆಕ್ಟ್ಸ್ಗಳನ್ನ ಹಾಕಬೇಕಾದ್ರೆ ಅವು ಸ್ಟ್ರೆಚ್ ಆಗುತ್ತಾ ಗಮನಿಸಿ. ಸ್ಪ್ರಿಂಗು ಈ ರೀತಿ ಎಳೆದಾಗೆ ಆಗುತ್ತಾ. ಪ್ರತಿಯೊಂದು ಆಬ್ಜೆಕ್ಟ್ಸ್ಗಳಲ್ಲೂ ಒನ್ ಬೈ ಒನ್ ಒಂದೊಂದು ವಸ್ತುಗಳನ್ನ ಸ್ಪ್ರಿಂಗ್ಗಳಿಗೆ ನೇತು ಹಾಕಬೇಕಾದ್ರೆ ಆ ಸ್ಪ್ರಿಂಗಿನ ಇಂಜುವಿಕೆಯಲ್ಲಿ ಸ್ಟ್ರೆಚ್ ಆಗ್ತಿದೆಯಾ ಅಥವಾ ಎಲ್ಲ ಸ್ಪ್ರಿಂಗ್ಗಳು ಒಂದೇ ಸಮನಾಗೆ ಇಂಜಿದೆಯಾ, ಸ್ಟ್ರೆಚ್ ಆಗಿದೆಯಾ, ಅದನ್ನು ಗಮನಿಸಿ. ವೆನ್ ಆನ್ ಆಬ್ಜೆಕ್ಟ್ ಈಸ್ hung from a spring, the spring stretches due to the force applied on the object by the earth. ಇಲ್ಲಿ ಯಾವಾಗ ನಾವು ಸ್ಪ್ರಿಂಗಿಗೆ ಒಂದು ವಸ್ತುವನ್ನು ನೇತು ಹಾಕ್ತೀವೋ ಆಗ ಈ ಸ್ಪ್ರಿಂಗ್ ಸ್ಟ್ರೆಚ್ ಆಗೋದಕ್ಕೆ, ಇಂಜೋದಕ್ಕೆ, ಹಿಗ್ಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ವಸ್ತುಗಳನ್ನು ಆ ಸ್ಪ್ರಿಂಗ್ನ ಒಂದು ತುದಿಗೆ ನೇತು ಹಾಕಿದಾಗ ಅದು ಸ್ಟ್ರೆಚಿಂಗ್ ಭೂಮಿಯ ಒಂದು ಬಲದಿಂದ, ಆಕರ್ಷಣಾ ಬಲದಿಂದ ಏನಾಗುತ್ತೆ, ಆ ವಸ್ತುಗಳು ಆ ಸ್ಪ್ರಿಂಗನ್ನು ಎಳೆಯುವಂತೆ ಮಾಡುತ್ತೆ. ವಿ ಫೈಂಡ್ ದಟ್ ಸ್ಟ್ರೆಚ್ ಕಾಸಸ್ ಇನ್ ಅ ಸ್ಪ್ರಿಂಗ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಆಬ್ಜೆಕ್ಟ್. ಇದರಿಂದ ಏನಾಗುತ್ತೆ, ಇಲ್ಲಿ ಕಲ್ಲಿಗೆ ಒಂದು ತೂಕ ಇರುತ್ತೆ, ಅದು ಸ್ವಲ್ಪ ಉದ್ದವಾಗಿ ಈ ರೀತಿ ಎಳಿಬೋದು. ಒಂದು ಬಾಕ್ಸ್ ಅಥವಾ ಒಂದು ಪೆನ್ಸಿಲ್ ಈ ರೀತಿ. ಅಂದರೆ ಪ್ರತಿಯೊಂದು ವಸ್ತುವು ಸ್ಪ್ರಿಂಗ್ ಸ್ಟ್ರೆಚ್ ಆಗೋದು ಆಯಾ ವಸ್ತುಗಳ ಒಂದೊಂದು ವಸ್ತುವಿಗೂ ಭಿನ್ನವಾಗಿರುತ್ತೆ. ಯಾವುದೇ ವಸ್ತುಗಳನ್ನ ಸ್ಪ್ರಿಂಗಿಗೆ ದಾರ ಕಟ್ಟಿ ನೇತು ಹಾಕಿದ್ರು ಎಲ್ಲವೂ ಒಂದೇ ಸಮನಾದ ಸ್ಪ್ರಿಂಗ್ ಸ್ಟ್ರೆಚ್ ಆಗಿರಲ್ಲ, ಆಯಾ ವಸ್ತುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಸ್ಟ್ರೆಚ್ ಕಾಸ್ಡ್, ಆ ಸ್ಪ್ರಿಂಗ್ನ ಆ ಹಿಗ್ಗುವಿಕೆ, ಸ್ಪ್ರಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ಡಿಫ್ರೆಂಟ್, ವಿಭಿನ್ನ ವಸ್ತುಗಳಿಗೆ ತಕ್ಕಂತೆ ಆ ಸ್ಪ್ರಿಂಗ್ಗಳು ಸ್ಟ್ರೆಚ್ ಆಗೋದಕ್ಕೆ ಕಾರಣ ಆಗುತ್ತೆ. ದಿಸ್ ಇಂಡಿಕೇಟ್ಸ್ ದಟ್ ದ ಅರ್ತ್ ಪುಲ್ಸ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ವಿತ್ ಡಿಫ್ರೆಂಟ್ ಫೋರ್ಸಸ್. ಇದರಿಂದ ಏನಾಗುತ್ತೆ, ನಾವು ಇಲ್ಲಿ ಕೇಳಿದಂಥ ಕ್ವಶನ್ನು, ಭೂಮಿಯು ಎಲ್ಲ ವಸ್ತುಗಳನ್ನು ಒಂದೇ ಸಮನಾದ ಬಲದಿಂದ ತಳ್ಳಲ್ಪಡುತ್ತಾ ಅನ್ನೋದಕ್ಕೆ ಆನ್ಸರ್ ಸಿಕ್ತು. ಅದಕ್ಕೆ ಆನ್ಸರ್ ಏನು, ಇಲ್ಲ. ಯಾವುದೇ ಒಂದು ವಸ್ತುವು ಆ ವಸ್ತುವಿನಿಂದ ವಸ್ತುವಿಗೆ ಭಿನ್ನವಾಗಿರೋದ್ರಿಂದ ಆ ವಸ್ತುಗಳ ಯಾವುದೇ ಒಂದು ವಸ್ತುವಿನ ಮೇಲೆ, ಅವುಗಳ ಮೇಲೆ ಬಲ ಏನು ಬೀಳುತ್ತೋ, ಭೂಮಿಯು ಅರ್ತ್ ಪುಲ್ಸ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ವಿತ್ ಡಿಫ್ರೆಂಟ್ ಫೋರ್ಸಸ್. ಪ್ರತಿಯೊಂದು ವಸ್ತುಗಳ ಮೇಲೆ ಭಿನ್ನವಾದಂತಹ ಬಲವನ್ನು ಭೂಮಿಯು
ತಳ್ಳಲ್ಪಡುತ್ತೆ. ವಸ್ತುವಿನಿಂದ ವಸ್ತುವಿಗೆ ಭಿನ್ನವಾಗಿರುತ್ತೆ. ಭೂಮಿ ತಳ್ಳಲ್ಪಡುವಂತಹ, ಭೂಮಿ ಹಾಕುವಂತಹ ಬಲ ವಸ್ತುವಿನಿಂದ ವಸ್ತುವಿಗೆ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ದಟ್ ಈಸ್ ದ ವೆಯ್ಟ್ ಆಫ್ ಡಿಫ್ರೆಂಟ್ ಆಬ್ಜೆಕ್ಟ್ ಈಸ್ ಡಿಫ್ರೆಂಟ್. ಯಾಕೆ ಹೇಳಿ, ಭೂಮಿಯು ತನ್ನ ಬಲವನ್ನು ವಸ್ತುವಿನಿಂದ ವಸ್ತುವಿಗೆ ಭಿನ್ನವಾಗಿ ತಳ್ಳಲ್ಪಡುತ್ತೆ ಅಂದರೆ, ವೆಯ್ಟ್, ಆ ವಸ್ತುವಿನ ತೂಕ ಒಂದು ವಸ್ತುವಿಗೂ ಮತ್ತೊಂದು ವಸ್ತುವಿನ ತೂಕಕ್ಕೂ ಭಿನ್ನವಾಗಿರುತ್ತೆ. ವೆಯ್ಟ್ ಆಫ್ ಡಿಫ್ರೆಂಟ್ ಆಬ್ಜೆಕ್ಟ್ ಈಸ್ ಡಿಫ್ರೆಂಟ್. ಎಲ್ಲ ವಸ್ತುಗಳ ತೂಕ ಒಂದೇ ಇರಲ್ಲ ಅಲ್ವಾ. ಒಂದು ಕಲ್ಲು ಭಾರವಾಗಿರುತ್ತೆ, ಅಥವಾ ಒಂದು ಸ್ಮಾಲ್ ಟಿಫನ್ ಬಾಕ್ಸು ಸ್ವಲ್ಪ ಕಡಿಮೆ ಭಾರ ಇರುತ್ತೆ, ಅದಕ್ಕಿಂತ ಕಡಿಮೆ ಒಂದು ಪೆನ್ಸಿಲ್ಲು, ರಬ್ಬರ್, ರೇಸರು, ಈ ರೀತಿ. ಕ್ಯಾನ್ ವಿ ಯೂಸ್ ದ ಸ್ಪ್ರಿಂಗ್ ಟು ಮೆಷರ್ ದ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್? ಹಾಗಾದರೆ ನಾವು ಈ ಸ್ಪ್ರಿಂಗ್, ಈ ಸ್ಪ್ರಿಂಗನ್ನು ಉಪಯೋಗಿಸ್ಕೊಂಡು ನಾವು ಯಾವುದೇ ಒಂದು ವಸ್ತುವಿನ ತೂಕವನ್ನು ಅಳಿಬೋದಾ ಅಂತ ಕೇಳ್ತಿದ್ದಾರೆ. ಎ ಸ್ಟೆಪ್ ಫರ್ದರ್, ಒಂದು ಹೆಜ್ಜೆ ಮುಂದಕ್ಕೆ. A spring balance is a simple device used to measure weight, force. It consisting of a spring fixed at one end with a hook attached at the other end. ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನೋದು, ಸ್ಪ್ರಿಂಗ್ ಬ್ಯಾಲೆನ್ಸ್ ಏನಿದೆ, ಇದು ಒಂದು ಉಪಕರಣವಾಗಿದೆ. ಇದನ್ನ ಏನಕ್ಕೆ ಉಪಯೋಗಿಸ್ತಾರೆ? ಯೂಸ್ ಟು ಮೆಷರ್ ವೇಟ್, ತೂಕವನ್ನ, ಫೋರ್ಸ್, ಬಲ, ತೂಕ ಅಥವಾ ಫೋರ್ಸ್, ಬಲವನ್ನ ಅಳೆಯೋದಿಕ್ಕೆ ಈ ಒಂದು ಡಿವೈಸನ್ನ ಉಪಯೋಗಿಸ್ತಾರೆ, ಸ್ಪ್ರಿಂಗ್ ಬ್ಯಾಲೆನ್ಸ್ ಎಂಬ ಉಪಕರಣವನ್ನ. ಹೇಗೆ ಅಂದರೆ, ಇಟ್ ಕನ್ಸಿಸ್ಟ್ ಆಫ್ ಸ್ಪ್ರಿಂಗ್ ಫಿಕ್ಸ್ಡ್ ಅಟ್ ಒನ್ ಎಂಡ್ ವಿತ್ ಎ ಹುಕ್ ಅಟ್ಯಾಚ್ಡ್ ಅಟ್ ದ ಅನದರ್. ಸ್ಪ್ರಿಂಗ್ನ ಒಂದು ತುದಿಯನ್ನು ಮೊಳೆಗೆ ನೇತು ಹಾಕಿರ್ತಾರೆ, ಇನ್ನೊಂದು ತುದಿಗೆ ವಸ್ತುವನ್ನು ಅಟ್ಯಾಚ್ ಮಾಡಲಾಗಿರುತ್ತದೆ, ನೇತಾಕಲಾಗುತ್ತದೆ. ವೆನ್ ವಿ ಹ್ಯಾಂಗ್ ಆನ್ ಆಬ್ಜೆಕ್ಟ್ ಫ್ರಮ್ ಒನ್ ಹುಕ್, ದ ಸ್ಪ್ರಿಂಗ್ ಸ್ಟ್ರೆಚಸ್ ಆ್ಯಂಡ್ ದ ಅಮೌಂಟ್ ಆಫ್ ಸ್ಟ್ರೆಚಿಂಗ್ ಗಿವ್ಸ್ ದ ವೆಯ್ಟ್ ಆಫ್ ದ ಆಬ್ಜೆಕ್ಟ್. ಯಾವಾಗ ನಾವು ವಸ್ತುವನ್ನು ಸ್ಪ್ರಿಂಗ್ನ ಮತ್ತೊಂದು ತುದಿಗೆ, ಒಂದು ತುದಿ ಉಕ್ ಮೇಲೆ ಮೊಳಗಿರುತ್ತೆ, ಇನ್ನೊಂದು ತುದಿ ಉಕ್ಕಿಗೆ ಹಾಕ್ತೀವೋ, ಆಗ ಸ್ಪ್ರಿಂಗ್ ಸ್ಟ್ರೆಚಿಂಗ್ ಆಗಿ ಆ ವಸ್ತುವಿನ ತೂಕವನ್ನು ತಿಳಿಸುತ್ತೆ. ಆ ವಸ್ತು ಎಷ್ಟು ತೂಕ ಇದೆ ಅಂದರೆ ಸ್ಟ್ರೆಚಿಂಗ್ ಮೂಲಕ ನಮಗೆ ತಿಳಿಯಪಡುತ್ತೆ. ದೇರ್ ಈಸ್ ಎ ಸ್ಕೇಲ್ ಆನ್ ದ ಬ್ಯಾಲೆನ್ಸ್ ವಿಚ್ ಈಸ್ ಮಾರ್ಕ್ಡ್ ಟು ಶೋ ದ ವೇಟ್, ಫೋರ್ಸ್ ಇನ್ ನ್ಯೂಟನ್. ಈ ರೀತಿ ನಾವು ತೂಕವನ್ನು ಅಥವಾ ಅದರ ಬಲವನ್ನು, ವಸ್ತುವಿನ ತೂಕ ಅಥವಾ ಬಲವನ್ನು ಅಳೆಯುವಂತಹ ಒಂದು ಮಾನವನ್ನು ನಾವು ಏನಂತ ಕರಿತೀವಿ? ನ್ಯೂಟನ್ ಎಂಬ ಮಾನದಿಂದ ಅಳೆಯಲಾಗುತ್ತದೆ. ಯೂಶುವಲಿ ದೇರ್ ಈಸ್ ಆಲ್ಸೋ ಅನದರ್ ಸ್ಕೇಲ್ ಟು ಶೋ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ ಮಾಸ್ ಇನ್ ಗ್ರಾಮ್. ಇದು ಯಾವುದೇ ಒಂದು ವಸ್ತುವಿನ ತೂಕವನ್ನು ಅಳೆಯೋದಕ್ಕೆ ಇರ್ತಕ್ಕಂತಹ ಒಂದು ಮಾನ ನ್ಯೂಟನ್ ಹೇಗೋ ಹಾಗೆ ಮತ್ತೊಂದು ಸ್ಕೇಲ್, ಮಾಪನ, ವಸ್ತುವನ್ನು ಅಳೆಯೋದಕ್ಕೆ ಇರ್ತಕ್ಕಂಥ ಮತ್ತೊಂದು ಮಾಪನ ಅದು ಗ್ರಾಮ್. ದ್ರವ್ಯರಾಶಿ ಹೇಳೋದು ಗ್ರಾಮ್, ಇದು ಎಲ್ರಿಗೂ ಗೊತ್ತು, ಗ್ರಾಮ್ನಿಂದ ಅಳೆಯಲಾಗುತ್ತದೆ. ದೀಸ್ ವ್ಯಾಲ್ಯೂ ಹ್ಯಾವ್ ಬೀನ್ ಮಾರ್ಕ್ಡ್ ವಿತ್ ದ ಅಸಂಪ್ಷನ್ಸ್ ದಟ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಈಸ್ ಯೂಸ್ಡ್ ಆನ್ ದ ಅರ್ತ್. ಈ ಒಂದು ಅಸಂಪ್ಷನ್ನ, ಸ್ಪ್ರಿಂಗ್ ಬ್ಯಾಲೆನ್ಸನ್ನು ನಾವು ಸಾಮಾನ್ಯವಾಗಿ ಭೂಮಿಯ ಆ ವಸ್ತುವನ್ನು, ಆ ತೂಕವನ್ನು, ಬಲವನ್ನು ಅಳೆಯೋದಕ್ಕೆ ಸಾಮಾನ್ಯವಾಗಿ ಅಸಂಪ್ಷನ್ನ ಬಳಸ್ತಾರೆ. ವಿತ್ ದ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಅಟ್ರಾಕ್ಟಿಂಗ್ ದ ಆಬ್ಜೆಕ್ಟ್ಸ್. ಹೇಗೆ ಅಂದರೆ, ಭೂಮಿಯು ಎಲ್ಲ ವಸ್ತುಗಳನ್ನು ತನ್ನ ಗುರುತ್ವಾಕರ್ಷಣ ಬಲದಿಂದ ತನ್ನತ್ತ ಎಳೆದುಕೊಳ್ಳುತ್ತದೆ. ಅರ್ಥ ಆಯ್ತಾ? See next, let us learn to measure the weight using a spring balance. ಹಾಗಾದರೆ ನಾವು ವೆಯ್ಟ್ ಮೆಷರ್ ಮಾಡೋದಕ್ಕೆ, ತೂಕವನ್ನು ಅಳತೆ ಮಾಡಲು ಬಳಸುವಂಥ ಸ್ಪ್ರಿಂಗ್ ಬ್ಯಾಲೆನ್ಸ್, ಸ್ಪ್ರಿಂಗ್ ತ್ರಾಸು ಅಂತ ಕರಿತೀವಿ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ಫಸ್ಟ್, ಅದಕ್ಕಿಂತ ಮುಂಚೆ ಲೆಟ್ ಅಸ್ familiarize ourselves with a spring balance the way we did the thermometer earlier in the chapter thermometer and its measurement in Curiosity grade 6. ನಮಗೆ ಗೊತ್ತಿರ್ತಕ್ಕಂತಹ ಈ ಸ್ಪ್ರಿಂಗ್ ಬ್ಯಾಲೆನ್ಸ್, ಅದ್ರ ಬಗ್ಗೆ ನಾವು ಸ್ಪ್ರಿಂಗ್ ಬ್ಯಾಲೆನ್ಸ್ ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವೀಗ ಆಲ್ರೆಡಿ ತಿಳಿದುಕೊಂಡಿರ್ತಕ್ಕಂತಹ ಮೆಷರ್ಮೆಂಟ್, ಟೆಂಪರೇಚರ್ ಆ್ಯಂಡ್ ಮೆಷರ್ಮೆಂಟ್, 6th ಸ್ಟ್ಯಾಂಡರ್ಡಲ್ಲಿ ಟೆಂಪರೇಚರ್ ಆ್ಯಂಡ್ ಮೆಷರ್ಮೆಂಟ್ ಎಂಬ ಚಾಪ್ಟ್ರಲ್ಲಿ ಓದಿರ್ತಕ್ಕಂಥ ಥರ್ಮಾಮೀಟರ್ ಬಗ್ಗೆ ನಾವು ತಿಳಿದಿದ್ದೇವೆ. ಅದ್ರ ಬಗ್ಗೆ ಸಹ ಏನು, ಹಾಗಾದರೆ ಇದನ್ನು ಹೇಗೆ ಹೋಲಿಕೆ ಮಾಡೋದು, ಥರ್ಮಾಮೀಟರ್ ಗೊತ್ತಲ್ವ ಹೇಗಿದೆ ಅಂತ, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದನ್ನು ಹೋಲಿಸುತ್ತಾ ನಾವು ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಎಂಬ ಉಪಕರಣದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ. ಆಕ್ಟಿವಿಟಿ 5.10 ನೋಡಿ. ಲೆಟ್ ಅಸ್ ಅಬ್ಸರ್ವ್, ಲುಕ್ ಅಟ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಶೋನ್ ಇನ್ ಫಿಗರ್ 5.13 ಕೇರ್ಫುಲಿ.
ವಾಟ್ ಈಸ್ ದ ಮ್ಯಾಕ್ಸಿಮಮ್ ವೆಯ್ಟ್ ಇಟ್ ಕ್ಯಾನ್ ಮೆಷರ್. ಚಿತ್ರದಲ್ಲಿ ಸ್ಪ್ರಿಂಗ್ ಬ್ಯಾಲೆನ್ಸ್ ಎಂಬ ಒಂದು ಡಿವೈಸ್ ವೆಯ್ಟ್ ಮೆಷರ್ ಮಾಡ್ತಕ್ಕಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಹೇಗಿದೆ ಅಂತ ಚಿತ್ರದಲ್ಲಿ ನೋಡಿ. ಹಾಗೆ ಮ್ಯಾಕ್ಸಿಮಮ್ ವೆಯ್ಟ್, ಈ ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್ ಎಂಬ ಡಿವೈಸು ಮ್ಯಾಕ್ಸಿಮಮ್ ಆಗಿ ಎಷ್ಟು ವೆಯ್ಟನ್ನು ಮೆಷರ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ನೋಡಿ, ಇದೆ ಸ್ಪ್ರಿಂಗ್ ಸ್ಕೇಲ್. ಮ್ಯಾಕ್ಸಿಮಮ್ ಎಷ್ಟು ತೂಕ ಅಳೆಯುತ್ತೆ ಗ್ರಾಮ್ಸಲ್ಲಿ, ನ್ಯೂಟನ್ಸಲ್ಲಿ ಕೊಟ್ಟಿದೆ. ಇಲ್ಲಿ ಗ್ರಾಮ್ಸ್, ನ್ಯೂಟನ್ಸ್. ಇದೆ ಸ್ಪ್ರಿಂಗ್ ಬ್ಯಾಲೆನ್ಸ್. ಎ ಸ್ಪ್ರಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸ್ ಅಪ್ ಆಫ್ ಇಟ್ಸ್ ಸ್ಕೇಲ್. ಈ ರೀತಿ ಇದೆ ಸ್ಪ್ರಿಂಗ್ ಬ್ಯಾಲೆನ್ಸ್. ಚಿಕ್ಕದಾಗಿ ಕೊಟ್ಟಿದ್ದಾರೆ ಮಾಡುವಂಥದ್ದು. ಎಷ್ಟು ಮ್ಯಾಕ್ಸಿಮಮ್ ಆಗಿ ಗರಿಷ್ಠ ಎಷ್ಟು ತೂಕವನ್ನು ಈ ಒಂದು ಸ್ಕೇಲಲ್ಲಿ ಅಳಿಬಹುದು. ದ ಮ್ಯಾಕ್ಸಿಮಮ್ ವೆಯ್ಟ್ ಇಟ್ ಕ್ಯಾನ್ ಮೆಷರ್ ಇಸ್ 10 ನ್ಯೂಟನ್ ಅಷ್ಟೇ. ದಸ್ ದ ಸ್ಕೇಲ್ ಆಸ್ ಎ ರೇಂಜ್ ಆಫ್ 0 to 10 ನ್ಯೂಟನ್. ಈ ಸ್ಕೇಲ್ನಲ್ಲಿ 0 to 10 ನ್ಯೂಟನ್ ಇಲ್ಲಿದೆ ನೋಡಿ. 0 to 10 ನ್ಯೂಟನ್, 0 to 10 ನ್ಯೂಟನ್. ಇದರ ಮ್ಯಾಕ್ಸಿಮಮ್ ವೆಯ್ಟ್ ಅಳತೆ ಮಾಡೋದು 10 ನ್ಯೂಟನ್ ಅಷ್ಟೇ. 0 ಇಂದ ನ್ಯೂಟನ್ ಮಾತ್ರ ಇದನ್ನ ಅಳತೆ ಮಾಡ್ಬೋದು, ಅಷ್ಟಿರ್ತಕ್ಕಂಥ ತೂಕ. ಲೆಟ್ ಅಸ್ ನಾವು ಟ್ರೈ ಟು ಫೈಂಡ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ವೆಯ್ಟ್ ದಟ್ ಕ್ಯಾನ್ ಬಿ ಮೆಷರ್ಡ್ ಬೈ ಸ್ಪ್ರಿಂಗ್ ಬ್ಯಾಲೆನ್ಸ್. ಹಾಗಾದರೆ ನಾವೀಗ ಸ್ವಲ್ಪ ಕಡಿಮೆ ತೂಕದ ವಸ್ತುಗಳನ್ನು ಮೆಷರ್ ಮಾಡೋದ್ರ ಮೂಲಕ ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಹೇಗೆ ಮೆಷರ್ ಮಾಡುತ್ತೆ, ಹೇಗೆ ತೂಕವನ್ನು ಕಂಡುಹಿಡಿಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಲೆಟ್ ಅಸ್ ಕ್ಯಾಲ್ಕುಲೇಟ್. ಲುಕ್ ಅಟ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಶೋನ್ ಇನ್ ಫಿಗರ್ 5.13 ಆ್ಯಂಡ್ ನೋಟ್ ಡೌನ್ ದ ಫಾಲೋಯಿಂಗ್. ಹೌ ಮಚ್ ಈಸ್ ದ ವೇಟ್ ಡಿಫರೆನ್ಸ್ ಇಂಡಿಕೇಟೆಡ್ ಬಿಟ್ವೀನ್ ದ ಟೂ ಬಿಗ್ಗರ್ ಮಾರ್ಕ್. ಈ ಒಂದು ಸ್ಪ್ರಿಂಗ್ ಬ್ಯಾಲೆನ್ಸ್, ಈ ಒಂದು ಚಿತ್ರವನ್ನು ನೋಡಿ ಅದ್ರ ಬಗ್ಗೆ ಕೆಳಗಿನ ಪ್ರಶ್ನೆಗಳ ಹೇಗೆ ಅಂತ ಉತ್ತರಿಸ್ತಾ ಹೋಗೋಣ, ನೋಡ್ತಾ ಹೋಗೋಣ. ಈ ಒಂದು ಹೌ ಮಚ್ ವೇಟ್ ಡಿಫ್ರೆನ್ಸ್ ಇಂಡಿಕೇಟ್ ಬಿಟ್ವೀನ್ ದ ಟೂ ಬಿಗ್ಗರ್ ಮಾರ್ಕ್. ಇಲ್ಲಿ 2 ಬಿಗ್ಗರ್ ಮಾರ್ಕ್ಸ್ ಇದೆಯಲ್ಲ, ಉದ್ದುದ್ದ ಲೈನು, ಇದೊಂದು ಲೈನು, ಇದೊಂದು ಲೈನು. ಇವೆರಡರ ನಡುವೆ ಇರ್ತಕ್ಕಂತಹ ಸ್ಮಾಲ್ ಮಾರ್ಕ್ ಡಿಫ್ರೆನ್ಸ್, ಅದರ ನಡುವೆ ಇರ್ತಕ್ಕಂತಹ ವ್ಯತ್ಯಾಸ ಎಷ್ಟು ಅಂತೇಳಿ. ದ ವೇಟ್ ಡಿಫ್ರೆನ್ಸ್ ಇಂಡಿಕೇಟೆಡ್ ಬಿಟ್ವೀನ್ 0 and 0.1 Newton or between 0.1 N and 0.2 N is 1 Newton. 1 Newton ಅಂದ್ರೇನು? How many divisions show by a smaller marks are there between these two bigger mark? ಈ ಎರಡು ಬಿಗ್ಗರ್ ಮಾರ್ಕ್, ದೊಡ್ಡ ದೊಡ್ಡ ಲೈನ್ಗಳಿದೆಯಲ್ಲ, ಇವುಗಳ ನಡುವೆ ಎಷ್ಟು ಸ್ಮಾಲರ್ ಮಾರ್ಕ್ಸ್ ಇರುತ್ತೆ, ಚಿಕ್ಕದಾದಂತಹ ಸ್ಮಾಲ್ ಡಿವಿಷನ್ ಇರುತ್ತೆ ಅಂತೇಳಿ. ದೇರ್ ಆರ್, ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಇವೆರಡ ಇಂಡಿಕೇಟ್ ಮಾಡೋದು 0 and 0.1 ಇರುತ್ತೆ, ಅಥವಾ 0.1 to 0.2. ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದರಷ್ಟು, ಇಲ್ಲಿಂದ ಇಲ್ಲಿಗೆ ಒಂದರಷ್ಟು ವ್ಯತ್ಯಾಸ ಇರುತ್ತೆ, 1 ಹಾಗೆ ಎಷ್ಟು ಸಬ್ ಡಿವಿಷನ್ಸ್ ಇರುತ್ತೆ, ಮೆನಿ ಡಿವಿಷನ್ಸು. ದೇರ್ ಆರ್ 5 division ಬಿಟ್ವೀನ್ ದೀಸ್ ಮಾರ್ಕ್. ಈ ದೊಡ್ಡ ದೊಡ್ಡ ಗೆರೆಗಳ ಮಧ್ಯೆ ಇರ್ತಕ್ಕಂಥ ಈ ಸಣ್ಣ ಸಣ್ಣ ಗೆರೆಗಳು, ಪ್ರತಿಯೊಂದು ದೊಡ್ಡ ಗೆರೆಗಳ ಮಧ್ಯೆ ಇರ್ತಕ್ಕಂಥ ಸ್ಮಾಲ್ ಡಿವಿಷನ್ ಎಷ್ಟು? 5 division ಬಿಟ್ವೀನ್ ದೀಸ್ ಬಿಗ್ಗರ್ ಮಾರ್ಕ್ಸ್. ಹೌ ಮಚ್ ವೈಟ್ ಡಸ್ 1 small division ಇಂಡಿಕೇಟ್? ಹಾಗಾದರೆ ಒಂದೇ ಒಂದು ಸ್ಮಾಲ್, ಈ 5 ಸ್ಮಾಲ್ ಡಿವಿಷನ್ಸ್ ಇರುತ್ತಲ್ಲ, ಅದರ 1 small ಡಿವಿಷನ್ ಇದೆಯಲ್ಲ, ಅದರ ತೂಕ ಎಷ್ಟು? ಹೌ ಡಸ್ 1 small division ಇಂಡಿಕೇಟ್ಸ್? ಎಷ್ಟು ತೂಕವನ್ನು ತೋರಿಸುತ್ತೆ? 1 small division ಕ್ಯಾನ್ ರೀಡ್ 1 Newton by 5. 5ರಲ್ಲಿ ಒಂದು ಎಷ್ಟು ತೋರಿಸುತ್ತೆ? 0.2 ನ್ಯೂಟನ್. ಹಾಗಾದರೆ ಆ ಒಂದು ಸ್ಮಾಲ್ ಡಿವಿಷನ್ನು ಎಷ್ಟು ತೂಕವನ್ನು ಇಂಡಿಕೇಟ್ ಮಾಡುತ್ತೆ? 0.2 ನ್ಯೂಟನನ್ನು ಅಳತೆ ಮಾಡುವಷ್ಟು ಇಂಡಿಕೇಟ್ ಮಾಡುತ್ತೆ. ಆಯಿತಾ? ಸೊ ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್ ಕ್ಯಾನ್ ರೀಡ್ ಈಸ್ 0.2 ನ್ಯೂಟನ್. ಹಾಗಾದರೆ ಈ ಸ್ಪ್ರಿಂಗ್ ಬ್ಯಾಲೆನ್ಸ್ನ ಅತ್ಯಂತ ಕನಿಷ್ಠ ತೂಕದ ಮಾನ ಎಷ್ಟು? ಅದರ ಬೆಲೆ, ಕನಿಷ್ಠ ಬೆಲೆ 0.2 ನ್ಯೂಟನ್ ಆಗಿರುತ್ತದೆ. Now, using this method, calculate the smallest value of weight that can be measured with the spring balance given to you. ಹಾಗಾದರೆ ನಾವು ಯಾವುದೇ ಒಂದು ಕನಿಷ್ಠ ಬೆಲೆಯನ್ನು ಅಳತೆ ಮಾಡಬೇಕಾದ್ರೆ, ತೂಕವನ್ನು ಅಳತೆ ಮಾಡಬೇಕು ಅಂದರೆ ಈ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು. ಯುವರ್ ಸ್ಕೂಲ್ ಲ್ಯಾಬೊರೇಟರಿ ಮೇ ಹ್ಯಾವ್ ಸ್ಪ್ರಿಂಗ್ ಬ್ಯಾಲೆನ್ಸಸ್ ಫಾರ್ ವಿಚ್ ದ
range and the value of the smallest division may be different. ಹಾಗಾದರೆ ನಿಮ್ಮ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ಸ್ಪ್ರಿಂಗ್ ಬ್ಯಾಲೆನ್ಸು ಯಾವ ರೀತಿ ಇದೆ, ಅದರಲ್ಲಿ ಇರ್ತಕ್ಕಂಥ ಸ್ಮಾಲ್ ಡಿವಿಷನ್ನು ಎಷ್ಟು ಡಿಫ್ರೆನ್ಸನ್ನು ಹೊಂದಿದೆ, ಅದರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ತಿಳ್ಕೊಳ್ಳಿ. ಇಟ್ ಈಸ್ therefore always necessary to look carefully at the spring balance or any other instrument you are about to use. ನೀವು ಯಾವುದೇ ಒಂದು ಉಪಕರಣಗಳನ್ನು ಉಪಯೋಗಿಸ್ಕೋದಕ್ಕೂ ಮುಂಚೆ ಸ್ಪ್ರಿಂಗ್ ಬ್ಯಾಲೆನ್ಸ್ ಇರ್ಬೋದು ಅಥವಾ ಬೇರೆ ಇನ್ನಿತರ ಯಾವುದೇ ಥರ್ಮಾಮೀಟರ್ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಿದ್ದೀರಾ, ಡಿವೈಸ್ನ ಯಾವುದೋ ಒಂದು ಅಳತೆ ಮಾಡುವಂತಹ ಒಂದು ಉಪಕರಣವನ್ನು ಅಂದರೆ ಅದ್ರ ಬಗ್ಗೆ ಅದೆಷ್ಟು ಡಿವಿಷನ್ಸ್ನ ಹೊಂದಿದೆ, ಅದು ಯಾವ ರೀತಿ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಉಪಯೋಗಿಸೋದಕ್ಕೂ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಉಪಯುಕ್ತ. ಲೆಟ್ ಅಸ್ ನೌ ಲರ್ನ್ ಅಬೌಟ್ ದ ಮೆಜರ್ ವೇಟ್ ಯೂಸಿಂಗ್ ಸ್ಪ್ರಿಂಗ್ ಬ್ಯಾಲೆನ್ಸ್. ಹಾಗಾದರೆ ಸ್ಪ್ರಿಂಗ್ ಬ್ಯಾಲೆನ್ಸಿಂದ ಹೇಗೆ ತೂಕವನ್ನು ಅಳೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಲೆಟ್ ಅಸ್ ಮೆಜರ್. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 5 ಹೇಗೆ ಅಳತೆ ಮಾಡೋದು, ಎಷ್ಟು ವೆಯ್ಟ್ ಬರುತ್ತೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋನ 2 or 3 ಟೈಮ್ ಓದಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬಿಕಾಸ್ ನ್ಯೂ ಸಿಲೆಬಸ್ ಎಲ್ಲ ಅವ್ರಿಗೂ ಸಿಕ್ಕಿರಲ್ಲ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ, ಅದನ್ನು ಬರೆದು ಇಟ್ಕೊಳ್ಳಿ ಟೆಸ್ಟಿಗೆ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ಓದಿ. Write the use of spring balance. Used to measure weight or force. And write a short note on spring balance device. Write the another scale to show the corresponding value of mass. Next, write the maximum weight to measure in the spring balance device is to 10 Newton. Or write the maximum weight or maximum range of spring balance measure. Spring balance scale. Write the ಮ್ಯಾಕ್ಸಿಮಮ್ ರೇಂಜ್ ಆಫ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಸ್ಕೇಲ್. ಈ ಥರ ಕೊಟ್ಟರು ಇಷ್ಟು ಬರೀರಿ. ಹಾಗೆ ಇದೇ ಕ್ವೆಶನ್, ಹೌ ಮಚ್ ಇಸ್ ದ ವೇಟ್ ಡಿಫ್ರೆನ್ಸ್ ಇನ್ ಕಿಲೋ. ಇದೇ 3 ಕ್ವೆಶನ್ಸ್ಗೆ ಅಲ್ಲೇ ಉತ್ತರ ಸಿಗುತ್ತೆ. ಇದನ್ನು ಬರೆದಿಟ್ಕೊಳ್ಳಿ ಸಿಂಪಲ್ ಆಗಿ. ವಾಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ಸ್ಪ್ರಿಂಗ್ ಬ್ಯಾಲೆನ್ಸ್ used to weight. Okay, this too within homework questions. Haage try to draw a neat label diagram of spring balance and close up with scale. Then aadre draw ಮಾಡಕ್ಕೆ try ಮಾಡಿ. Okay na? Okay my dear student, next class will continue ಮಾಡೋಣ. Thank you.